ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಗರಿ ಗರಿಯಾಗಿ ಕೋಡ್ಬೇಳೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು, ಒಂದು ಅರ್ಧ ಕಪ್ಪಷ್ಟು ಸೂಜಿ ರವೆ, ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಪುಡಿ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನೀವು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡ್ರೆ ಸಾಕು. ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೋಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ನೀವು ಬಿಸಿ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು ಅಂತಂದರೆ, ಇವಾಗ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಒಂದು ಕಡಾಯಿನಲ್ಲಿ ಒಂದು 5ರಿಂದ 6 ಚಮಚ ಎಣ್ಣೆ ಸಾಕಾಗುತ್ತೆ. ಸೊ ಇನ್ ಜನರಲ್ ನೀವು ಈ ಥರ ಕಲಿಸಿದಾಗ ಶೇಪ್ ಮಾಡಿದ್ರೆ ಅದು ಕುತ್ಕೋಬೇಕು. ನೋಡಿ, ಈ ಥರ ಶೇಪ್ ಹಿಡಿದ್ರೆ ಅದು ನೀಟಾಗಿ ಸ್ಟಿಫಾಗಿ ಕುತ್ಕೋಬೇಕು. ಸೊ ಅಷ್ಟು ಪ್ರಮಾಣದಲ್ಲಿ ಬಿಸಿ ಎಣ್ಣೆ ಹಾಕಿದರೆ ಗರಿ ಗರಿಯಾಗಿ ಬರುತ್ತೆ. ಸೊ ಇದಾದಮೇಲೆ ನೀಟಾಗಿ ನೀರಲ್ಲಿ ಕಲಿಸ್ಕೊಳ್ಳಿ. ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ, ತುಂಬ ಮೆತ್ತಗೆ ಮಾಡ್ಕೋಬೇಡಿ. ಸೊ ನಾನಿಲ್ಲಿ ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಯಾಕೆ ಹಾಕೋತಾ ಇದ್ದೀನಿ ಅಂತಂದರೆ ಅದ್ರ ಘಮ ಇನ್ನೂ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ನೋಡಿದಾಗ ಇನ್ನೂ ನನಗೆ ಚೆನ್ನಾಗಿ ಅನಿಸ್ತು ತಿನ್ನುವಾಗ. ಇಲ್ಲ ಅಂತಂದರೆ ನೀವು ಮುಂಚೆನೂ ಕೂಡ ಹಾಕೋಬೋದು. ಸೊ ಇದಾದ ತಕ್ಷಣ ಹಿಟ್ಟು ರೆಡಿ ಆಗುತ್ತೆ. ಇದನ್ನೇನು ನೆನೆಸೋ ಅವಶ್ಯಕತೆ ಏನಿಲ್ಲ. ತಕ್ಷಣವೇ ನೀವು ಕೋಡ್ಬೇಳೆ ಶೇಪ್ಗೆ ಮಾಡ್ಕೋಬೋದು. ಇದು ಎಲ್ಲರ ಮನೆಯಲ್ಲೂ ಇರಬೇಕಾಗಿರೋ ಒಂದು ಸ್ನ್ಯಾಕ್ ರೆಸಿಪಿ, ಎಸ್ಪೆಷಲಿ ಕರ್ನಾಟಕ, ಸೌತ್ ಇಂಡಿಯಾದಲ್ಲಿ. ಯಾಕೆಂತಂದರೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಸೊ ಹೊರಗಡೆಯಿಂದ ತರೋದಕ್ಕೆ ನಮ್ಮ ಮನೆಯಲ್ಲೇ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಕೋಡ್ಬೇಳೆ ಮಾಡುವಾಗ ಎಲ್ಲರೂ ಹೇಳೋ ಕಂಪ್ಲೇಂಟೇ ಮೆತ್ತಗಾಗಿ ಬರುತ್ತೆ ಅಂತ. ಅದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದ್ರೇ ಬಿಸಿ ಎಣ್ಣೆ. ಅದನ್ನು ಒಳ್ಳೆ ಪ್ರಮಾಣದಲ್ಲಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಆಗುತ್ತೆ ಕೂಡ. ಸೊ ನೋಡಿ ಎಷ್ಟು ಬೇಗ ಆಗುತ್ತೆ. ಇದು ರಿಂಗ್ ಥರ ನಾನು ಶೇಪ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾನು ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಬೇಕಿದ್ರೆ ಬೇರೆ ಬೇರೆ ಶೇಪಲ್ಲೂ ಮಾಡಿಕೊಡ್ಬೋದು, ಅವ್ರಿಗಿನ್ನ ತುಂಬ ಇಷ್ಟ ಆಗುತ್ತೆ. ಸೊ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನಿಮಗೆ ಯಾವ ಥರ ರೆಸಿಪಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ನಮ್ಮ ಕೋಡ್ಬೇಳೆ ರೆಡಿಯಾಗಿದೆ. ಇಲ್ಲಿ ನಾನು ನಿಮಗೆ ರೆಫರೆನ್ಸ್ಗೆ ಅಂತ ಮುರಿದು ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.